ಏನು ಕಲರೇ ಇಲ್ಲ ಚುರುಮುರಿ. ಹಲೋ ಗೈಸ್, ವೆಲ್ಕಮ್ ಟು AGX ರಿಯಲ್ ಲೈಫ್. ಇವತ್ತು ನಾವು ನೋಡ್ತಿರೋ ವ್ಲಾಗ್ಸು 26, 29. ಸಾರಿ. ಹಲೋ ಗೈಸ್, ವೆಲ್ಕಮ್ ಟು ಡೇ 26, 27, 28. ದೊಡ್ಡ ವ್ಲಾಗ್. ಏನಂದೆ ಇನ್ನೊಂದ್ಸಲ ಹೇಳು. ದೊಡ್ಡ ವ್ಲಾಗ್. ಗುರು ಅವಾಗವಾಗ ಹಂಗೆ ಆಯ್ತದ ಬಿಡ್ರಿ, ಏನಾಗಲ್ಲ. ಹಂಗೆ ನಾವು ಬೆಳಗ್ಗೆ ಎದ್ದು ಕಾಲೇಜಿಗೆ ರೆಡಿಯಾಗಿ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಅದು 8 ಗಂಟೆಗೆ. ಯಾಕೆ ಹೇಳ್ರಿ, ಮನೇಲಿ ಒಬ್ಬನೇ ಇರಕ್ಕೆ ಬೇಜಾರಾಯ್ತೈತಿ. ಮನೇಲಿರೋರೆಲ್ಲ ಗುರು ಪ್ರೇಷಕ್ಕೆ ಹೂವು ತರಕ್ಕೆ ಹೋಗ್ಬಿಟ್ಟವ್ರೆ. ಈ ಅಣ್ಣ ಯಾಕೋ ವಾಕಿಂಗ್ ಹೋಯ್ತಾ ಇದ್ದ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಂತ ನಾವು ಹಂಗೆ ಕಾಲೇಜ್ ಕಡೆಗೆ ಬಂದರೆ ತಾತ ಬೆಳಗ್ಗೆನೆ ಸೂರ್ಯ ನಮಸ್ಕಾರ ಮಾಡ್ಕೊಂಡಿತ್ತು. ಈ ಸರಿ ಚೆನ್ನಾಗಿರೋದು ಹಾಕಿಲ್ಲನೇ ನಾನು ನಿನ್ನ ಜೊತೆ ಮಾತಾಡ್ಸಲ್ಲ ಅಂದ್ಬಿಟ್ಟು ಅದಕ್ಕೆ ನಾವು ಈ ಥರ ಹಾಕ್ಬಿಟ್ಟು. ಆಮೇಲೆ ಕ್ಲಾಸಿಗೆ ಬಂದು ಫೋನ್ ತೆಗೆದಿದ ತಕ್ಷಣ ಎಲ್ಲ ಮುಖ ಮುಚ್ಕೊಂಡು ಕುಂತವ್ರೆ. ಎಲ್ಲರೂ ಹಿಂಗೆ ಮುಖ ಮುಚ್ಕೊಂಡ್ರೆ ನಾವು ಹೆಂಗಪ್ಪ ಕಂಟೆಂಟ್ ಮಾಡೋದು ಅಂದ್ಕೊಂಡು ಮುಂದೆ ತಿರ್ಕೊಂಡು ಬರಿತಾ ಇದ್ದು. ನಾನು ಬರೆದು ವ್ಲಾಗ್ ಮಾಡ್ತಿದ್ರು, ನನ್ನ ಮಗ ಇನ್ನೂ ಬರಿತಾನೆ ನೋಡ್ರಿ. ಅದು ಅಷ್ಟೇ 8 ಗಂಟೆಗೆ ಹೋದೋ 4 ಗಂಟೆಗೆ ಮನೆಗೆ ಹೋಗೋ ಪರಿಸ್ಥಿತಿ ಬಂದದೆ. ಆಮೇಲೆ ನಾವು ಬಸ್ ಸ್ಟಾಪ್ ಹತ್ರ ಬಂದು ಬಸ್ಸಿಗೆ ಕಾಯ್ತಿದ್ದು. ಸ್ವಲ್ಪ ಹೊತ್ತು ಆದಮೇಲೆ ಬಸ್ ಬತ್ತು ಅಂತ ಹತ್ತಿ ವಿಂಡೋ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟು. ಮನೆಗೆ ಹೋದ್ಮೇಲೆ ನಮ್ಮ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಏನೇನು ಊರಿಗೆ ತೊಗೊಂಡೋಗ್ಬೇಕು ಎಲ್ಲ ತಗೊಂಡು ಇಕ್ಕೊಂಡು ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ನಾವು ಬೆಂಗಳೂರಿಂದ 250 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ಆಂಧ್ರಾಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮನೆಗೆ ಗ್ರೂಪ್ ಐತೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗೈಸ್, ಈಗ ನಾವು ಕರೆಕ್ಟಾಗಿ ಬೆಂಗಳೂರಲ್ಲಿ ಯಾವುದೋ ಒಂದು ಸಿಗ್ನಲಲ್ಲಿ ನಿಂತಿದ್ದೀವಿ. ಅಲ್ಲಿಂದ ನಾವು ಹೊಸಕೋಟೆಗೆ ಬಂದು ಒಂದು ಸ್ಟಾಪ್ ಹಾಕ್ದು. ಹಂಗೆ ಹೊಸಕೋಟೆಯಲ್ಲಿ ಟೀ ಕುಡ್ಕೊಂಡು ಪೆಟ್ರೋಲ್ ಬಂಕಲ್ಲಿ 2,500 ರೂಪಾಯಿಗೆ ಪೆಟ್ರೋಲ್ ಹಾಕ್ಕೊಂಡು ಮತ್ತೆ ನಾವು ಊರ ಕಡೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದು. ಗುರು ಗಾಡೀಲಿ ಕೂತ್ಕೊಂಡು ಬೇಜಾರೇ ಆಗ್ಬಿಟ್ಟದೆ ಅಂತ ಮತ್ತಿನ್ನೊಂದು ತಾವ ನಿಲ್ಲಿಸ್ತು. ನಾವು ರಾತ್ರಿ 10-11 ಗಂಟೆಗೆ ಬಿಟ್ಟಿದ್ದು. ಇವಾಗ ನೋಡ್ರೆ 3 ಗಂಟೆ. ನಾವು ಬೆಳಗ್ಗೆ ಒಂದು 4-5 ಗಂಟೆ ಹಂಗೆ ನಮ್ಮೂರಿಗೆ ಹೋಗ್ಬಿಟ್ಟವು. ಗುರು ಬೆಳಗ್ಗೆ ಊರಿಗೆ ಹೋದಾಗಿಂದ ನಮಗೆ ಕೆಲಸ ವಿಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ ಗುರು. ಆಮೇಲೆ ಅವಾಗವಾಗ ಒಂದೊಂದು ಕ್ಲಿಪ್ ಅಷ್ಟೇ ಆಗ್ತಿರೋದು. ನಮ್ಮಪ್ಪ ಊರಲ್ಲಿರೋರ ಕೈಲಿ ಚಪ್ರ ಹಾಕ್ಸ್ತಾ ಇತ್ತು. ಅದಕ್ಕೆ ಗರಿ ಬೇಕು ಅಂತ ಇವಾಗ ಗರಿ ಕಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ ಗುರು. ಆಮೇಲೆ ನಾವು ವಾಟರ್ ಕ್ರಾಸಿಂಗ್ ಮಾಡ್ತಾಯಿದ್ದೀವಿ. ಕ್ರಾಸಿಂಗ್ ಮಾಡ್ಬೇಕಾದ್ರೆ ಒಂದು ಹಾವು ನಮ್ಮನ್ನ ಕ್ರಾಸ್ ಮಾಡ್ಕೊಂಡು ಹೋಯ್ತಿತ್ತು ಗುರು. ಆವಾಗ ವೀಡಿಯೋ ಮಾಡಿದ್ರೆ ಕಾಣಲೇ ಇಲ್ಲ ನೀಟಾಗಿ. ಆಮೇಲೆ ಇನ್ನೊಂದು ಹಾವು. ಆಮೇಲೆ ನಾವು ಹಾವನ್ನ ನೋಡ್ಕೊಂಡು ನಮ್ಮ ಹೊಲದ ಹತ್ರ ಬಂದು ಯಾವ ಮರದಲ್ಲಿ ತೆಂಗಿನಕಾಯಿ ಐತೆ ಅಂತ ನೋಡ್ಬಿಟ್ಟು ಒಂದು ಮರ ನೋಡಿ ಹತ್ತುತ್ತವ್ರೆ. ಅವ್ರು ಹತ್ತಿದ ಸ್ಪೀಡಿಗೆ ನಾನು ಅಂದ್ಕೊಂಡೆ ಬೇಗ ಎಳ್ನೀರೆಲ್ಲ ಕಿತ್ತು ಕೆಳಗಡೆಗೆ ಹಾಕ್ತಾರೆ ಅಂತ. ಆಮೇಲೆ ಮೇಲೆ ಹೋಯ್ತಾ ಸ್ಲೋ ಆಗಿಬಿಟ್ರು. ಯಾಕಂತ ಗೊತ್ತಿಲ್ಲ. ಮರ ಹತ್ತಿದ್ಮೇಲೆ ಅಲ್ಲಿರೋ ಗರಿ ಎಲ್ಲ ಅಡ್ಡ ಇತ್ತು ಅಂತ ಆ ಗರಿನೆಲ್ಲ ಕಿತ್ತು ಕೆಳಗಡೆಗೆ ಹಾಕಿದ್ರು. ಗುರು ಅವ್ರು ಎಳ್ನೀರು ನಮ್ಮ ಕೈ ಕೊಡೋ ಅಷ್ಟ್ರಲ್ಲಿ ನೀವು ಒಂದು ಸಬ್ಸ್ಕ್ರೈಬ್ ಕೊಟ್ಬಿಡ್ರಿ ಗುರು. ಗುರು ಮಾಡು ಗುರು, ಏನು ಗುರು ನೋಡ್ತಾ ಇದೆಯಾ? ಬೇಗ ಸಬ್ಸ್ಕ್ರೈಬ್ ಮಾಡ್ಕೋ ಗುರು, ಬೇಗ. ಅವಾಗಿಂದ ಕಾದಿದ್ದಕ್ಕೆ ಸಕ್ಸಸ್ಫುಲಿ ನನಗಂತೂ ಒಂದು ಎಳ್ನೀರು ಕೊಟ್ಬಿಟ್ರು. ಅದನ್ನ ಕುಡ್ಕೊಂಡು ನಮ್ಮ ಹೊಲ ನೋಡ್ತಾ ಇದ್ದೆ ಹಂಗೆ. ಗುರು ಒಂದು ಅದ್ಭುತವಾದ ಬಾವಿ ತೋರಿಸ್ತೀನಿ ಬರ್ರಿ. ಇದು ಏನು ಸ್ಪೆಷಲ್ ಅಂದರೆ, ಈ ಬಾವಿ ಸ್ಪೆಷಲ್ ಏನಂದರೆ ಈ ಬಾವಿ 2 ಸ್ಟೇಟಲ್ಲಿ ಐತೆ ಗೈಸ್, ತಮಿಳ್ನಾಡು, ಆಂಧ್ರ. ಈ ಥರ ನೀವು ಎಲ್ಲನ ನೋಡಿದರೆ ಕಮೆಂಟ್ ಮಾಡಿ ಯಾವ ಊರಲ್ಲಿ ಐತೆ ಈ ಥರ ಅಂತ. ಬೇರೆ ಮರು ಕತ್ತುತ್ತಾ ಇದ್ರು, ಏನಾಯ್ತೋ ಗೊತ್ತಿಲ್ಲ, ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು. ಯಾಕಂತ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯ್ತು. ಏನಂದರೆ ಅವ್ರ ಬಾಡಿಯಲ್ಲಿ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತಂತೆ. ಅದಕ್ಕೆ ರೀಫಿಲ್ ಮಾಡೋಕ್ಕೆ ಇಳಿದವ್ರು ಕೆಳಗಡಿಕೆ. ಅರ್ಥ ಆಯ್ತು ಅನ್ಸುತ್ತೆ. ಬಾಡಿಗೆ ಆಯಿಲ್ ಹಾಕಿದ್ಮೇಲೆ ನೋಡ್ರಿ ಬಾಡಿ ಹೆಂಗೆ ಹೋಯ್ತದೆ ಇವಾಗ ಮೇಲ್ಗಡಿಕೆ ಅಂತ. ಮಾತ್ರ ಇದೇ ಇರಬೇಕು ಆಯಿಲ್ ಪವರು. ಸ್ಪೀಡಾಗಿ ಹೋಗಿ ಮರದ ಮೇಲೆ ಹತ್ತಿ ಕುತ್ಕೊಂಡ್ಬಿಟ್ಟಿದ್ರು. ಕೆಳಗಿದ್ದವ್ರು ನಮಗೆ ಭಯ ಆಯ್ತೈತೆ, ಇಂಜಿನ್ ಆಯಿಲ್ ಜಾಸ್ತಿ ಆಗ್ಬಿಟ್ಟು ಎಲ್ಲಿ ಗಾಡಿ ಬಿದ್ದೋಗ್ಬಿಟ್ಟದು ಅಂತ. ಆಮೇಲೆ ಈ ಮರದಲ್ಲೂ ಎಳ್ನೀರು ಕಿತ್ಬಿಟ್ಟು ನಾವು ಎಳ್ನೀರನ್ನೆಲ್ಲ ಎತ್ಕೊಂಡು ನಾವು ಮನೆ ಕಡೆಗೆ ಹೋದರೆ ನಮ್ಮ ಅಮ್ಮ ಪೂಜೆ ಮಾಡ್ತಾಯಿದ್ರು ಸ್ಟವ್ವಿಗೆ. ಪೂಜೆ ಆಯಿತು. ಆಮೇಲೆ ನಾವು ಚಪ್ರಕ್ಕೆಲ್ಲ ತೆಂಗಿನ ಗರಿ ಹಾಕಿದ್ದು. ಇಷ್ಟೇ, ಬೇರೇನು ಮಾಡಲ್ಲ ಅಂದರು. ನಾನು ಈ ಥರ ಬೇಕು ಅಂತ ಕೇಳ್ಕೊಂಡು ಕುಂತಿದ್ದೆ. ನೀವು ಮಾಡಿಲ್ಲ ಅಂದರೆ ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ಕೊಂಡು ಹೆಂಗೋ ಕಲ್ತ್ಕೊಂಡು ಮಾಡಿದೆ. ಆಮೇಲೆ ನಮ್ಮ ಭಟ್ರು ಕೊಟ್ಟರು ಸಕ್ಕರೆ ರುಬ್ಕೊಡೋ ಅಂತ. ಅದನ್ನ ರುಬ್ತಾ ಇದ್ದೆ. ಅದನ್ನ ರುಬ್ಕೊಟ್ಟೆ. ಆಮೇಲೆ ನಮ್ಮ ಭಟ್ರು ಬೋಂಡ ಹಾಕ್ತಾಯಿದ್ರು, ಅದನ್ನ ನೋಡ್ಕೊಂಡಿದ್ದೆ.
ಫೈನಲ್ಲಾಗಿ ನಮ್ಮ ಮನೆ ಹಿಂಗಿತ್ತು ನೋಡ್ರಿ, ಮಸ್ತಾಗಿತ್ತು. ಎಷ್ಟೊಂದು ದಿವಸದ ಕನಸು ಇವತ್ತು ನನಸಾಗೈತಿ. ಆಮೇಲೆ ಚುರುಮುರಿ ಮಾಡಿ ಎಲ್ಲರಿಗೂ ಕೊಡ್ತಿದ್ದೆ. ಏನು ಕಲರೇ ಇಲ್ಲ ಚುರುಮುರಿ. ಆಮೇಲೆ ನಮ್ಮ ಅಮ್ಮನ ಹತ್ರಕ್ಕೆ ಹೋಗಿದ್ದಕ್ಕೆ ನಮ್ಮಮ್ಮ ಪೂಜೆ ಸಾಮಾನು ಏನೇನು ಮಾಡಬೇಕೋ ಎಲ್ಲ ಮಾಡ್ತಾಯಿದ್ರು, ರೆಡಿ ಮಾಡ್ತಾಯಿದ್ರು ಬೆಳಗ್ಗೆಗೆ. ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.